ಕಳೆದ 24 ಗಂಟೆಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಗೋವಾದಲ್ಲಿ ಪರಿಶಿಷ್ಟ ಪಂಗಡ ವಿಧಾನಸಭಾ ಮೀಸಲಾತಿ ಕಾಯ್ದೆಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದರಿಂದ ಕ್ಷೇತ್ರಗಳ ಮರುವಿಂಗಡಣೆ ಹಾಗೂ ಗೋವಾ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನ ಮೀಸಲಾತಿ ಜಾರಿಗೆ ದಾರಿ ಸುಗಮವಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಕೇಂದ್ರ ಸಚಿವ ಸಂಪುಟವು ರು 23,721 ಕೋಟಿ ವೆಚ್ಚದ ಗೋಬರ್ಧನ್ ರಾಷ್ಟ್ರೀಯ ವೃತ್ತಾಕಾರ ಜೈವಶಕ್ತಿ ಯೋಜನೆಗೆ ಅನುಮೋದನೆ ನೀಡಿದೆ. ಇದರ ಉದ್ದೇಶ ಸಂಕುಚಿತ ಜೈವ ಅನಿಲ ಉತ್ಪಾದನೆಯನ್ನು ವಿಸ್ತರಿಸುವುದು, ತ್ಯಾಜ್ಯದಿಂದ ಇಂಧನ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು ಹಾಗೂ ಇಂಧನ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವುದು. ಭಾರತವು ಒಡಿಶಾದ ಚಾಂದಿಪುರದಿಂದ ತಂತ್ರಾತ್ಮಕ ಪೇಲೋಡ್ ವಿತರಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದರಿಂದ ಕಾರ್ಯಾಚರಣಾ ಮಾನದಂಡಗಳು ದೃಢೀಕರಿಸಲ್ಪಟ್ಟಿದ್ದು, ಕಾರ್ಯತಂತ್ರದ ಕಮಾಂಡ್ನ ಸಾಮರ್ಥ್ಯ ಹಾಗೂ ರಾಷ್ಟ್ರೀಯ ಭದ್ರತೆ ಮತ್ತಷ್ಟು ಬಲಗೊಂಡಿದೆ. ಭಾರತ ಮತ್ತು ಸಿಂಗಾಪುರವು ನವದೆಹಲಿಯಲ್ಲಿ 19ನೇ ವಿದೇಶಾಂಗ ಕಚೇರಿ ಸಮಾಲೋಚನೆಗಳನ್ನು ನಡೆಸಿದ್ದು, ಡಿಜಿಟಲೀಕರಣ, ಸುಸ್ಥಿರತೆ, ಸಂಪರ್ಕ, ವ್ಯಾಪಾರ ಹಾಗೂ ಉನ್ನತ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಪರಿಶೀಲಿಸಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯು ರೆಪೋ ದರವನ್ನು ಶೇಕಡ 5.25 ಮುಂದುವರೆಸಿದ್ದು, ತಟಸ್ಥ ನಿಲುವನ್ನು ಕಾಯ್ದುಕೊಂಡು 2026-27ನೇ ಹಣಕಾಸು ವರ್ಷದ ಭಾರತದ GDP ಬೆಳವಣಿಗೆಯು ಅಂದಾಜನ್ನು ಶೇಕಡ 6.6 ಉಳಿಸಿದೆ. ತಿದ್ದುಪಡಿ ಮಾಡಲಾದ ಮಾಹಿತಿ ತಂತ್ರಜ್ಞಾನ ನಿಯಮಗಳ ಪ್ರಕಾರ ನ್ಯಾಯಾಲಯದ ಮಾನ್ಯ ಆದೇಶ ಅಥವಾ ನಿಯಂತ್ರಣ ಸಂಸ್ಥೆಯ ಸೂಚನೆ ಬಂದ 3 ಗಂಟೆಗಳೊಳಗೆ ನಿಯಮ ಉಲ್ಲಂಘಿಸುವ ವಿಷಯವನ್ನು ಮಧ್ಯವರ್ತಿ ವೇದಿಕೆಗಳು ತೆಗೆದುಹಾಕುವುದು ಕಡ್ಡಾಯವಾಗಿದೆ. ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಇದು ತೆರಿಗೆ ಹಾಗೂ ಹೂಡಿಕೆ ಸುಧಾರಣೆಗಳನ್ನು ಪರಿಚಯಿಸುವುದರ ಜೊತೆಗೆ ಅಧಿಸೂಚಿತ ಡಿಜಿಟಲ್ ಪಾವತಿ ವ್ಯಾಪಾರಿ ಶುಲ್ಕಗಳಿಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಡಿಜಿಟಲ್ ಬಂಧನ ವಂಚನೆಗಳನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ ದೇಶವ್ಯಾಪಿ ನಿರ್ದೇಶನಗಳನ್ನು ನೀಡಿದ್ದು, ಮ್ಯೂಲ್ ಖಾತೆಗಳ ಕುರಿತು RBI ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ರೂಪಿಸಬೇಕು ಹಾಗೂ ಸೈಬರ್ ಅಪರಾಧ ದೂರು ಪರಿಹಾರ ಮತ್ತು ಹಣ ಮರುಪಡೆಯುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಸೂಚಿಸಿದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.